ವಾತಾವರಣ ತಿಳಿಯಾಗಬೇಕಿದೆ, ಸುಗಮವಾಗಿ ನಡಿಬೇಕಾಗಿದೆ. ಇಬ್ಬರು ನಾಯಕರು ಒಟ್ಟಾಗಿ ಹೋಗ್ಬೇಕು ಅಂತ ಹೇಳಿ ಸಭೆಯನ್ನ ಮಾಡ್ತಿದ್ದಾರೆ. ಏನೇ ಮಾತುಕತೆ ಆದ್ರೂ ಅಂತಿಮವಾಗಿ ದೆಹಲಿಗೆ ಹೋಗ್ಬೇಕು. ಇವರ ಹಂತದಲ್ಲೇ ಮುಗಿದ್ರೆ ಒಳ್ಳೆಯದು ಅಂತ ಹೇಳಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಅವರು ಹೈಕೋರ್ಟ್ ನಿರ್ದೇಶನದ ಮೇರೆಗೆ ಮೀಟಿಂಗ್ ಮಾಡ್ತಿದ್ದಾರೆ. ವಾತಾವರಣ ತಿಳಿಯಾಗಬೇಕು. ಅವರಿಬ್ಬರ ಹೇಳಿಕೆಯಿಂದ ಗೊಂದಲ ಸರಿಯಾಗಬೇಕು. ಅಹಿಂದ ವರ್ಗ, ಅಹಿಂದ ನಾಯಕರು ಇರಬೇಕು ಅಂತ ಹೇಳಿ ಬಯಸ್ತಾರೆ ಅಂತ ಹೇಳಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ರು. ಕ್ಷೇತ್ರ ಶಾಂತಿ ವಾತಾವರಣ ತಿಳಿಯಬೇಕು. ಸೊ ಸರ್ಕಾರ ಸುಗಮವಾಗಿ ನಡೀಬೇಕು, ಪಕ್ಷ ಕೂಡ ಸುಗಮವಾಗಿ ನಡೀಬೇಕು. ಆ ರೀತಿಯಿಂದ ಇಬ್ಬರು ನಾಯಕರು ಇವತ್ತು ಒಟ್ಟಾಗಿ ಕೂಡಿ ಈ ಗೊಂದಲಕ್ಕೆ ತೆರೆಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ನೋಡೋಣ, ಬ್ರೇಕ್ಫಾಸ್ಟ್ ಆದ ನಂತರ ಏನೋ ಸಂದೇಶ ಕೊಡ್ತಾರೆ. ಸೊ ನಾವು ಕೂಡ ಕಾಯ್ತಾ ಇದ್ದೀವಿ. ಅಂತಿಮವಾಗಿ ಡೆಲ್ಲಿಗೆ ಹೋಗಲೇಬೇಕು. ಇಲ್ಲಿ ಮೊದಲು ಇವ್ರ ಹಂತದಲ್ಲಿ ಮುಗಿದ್ರೆ ಒಳ್ಳೇದು. ಅಂತಿಮವಾಗಿ ಆಗೋದು ಡೆಲ್ಲಿನೇ. ಹೈಕಮಾಂಡ್ ನಿರ್ದೇಶನ ಮೇಲೆ ಮಾಡ್ತಿದ್ದಾರೆ. ಇದಾದ್ಮೇಲೆ ಡೆಲ್ಲಿಗೆ ಹೋದ್ರೂ ಹೋಗ್ಬೋದು. ಅದೇ ಹೇಳಿಲ್ಲ, ವಾತಾವರಣ ತಿಳಿಯಾಗಬೇಕು, ಸರಿ ಆಗಬೇಕು, ಸರ್ಕಾರ ಸುಗಮವಾಗಿ ನಡಿಬೇಕು, ಪಕ್ಷ ಕೂಡ ಗೊಂದಲ ವಾತಾವರಣದಲ್ಲಿ ಇದೆ. ಸರಿ, ಇದೆಲ್ಲ ತಿಳಿಯಾಗಲಿಕ್ಕೆ ಇದು ಭೇಟಿ ಅವಶ್ಯಕತೆ ಇದೆ. ರಾಜಕೀಯದಲ್ಲಿ ಇಂಥ ಸನ್ನಿವೇಶಗಳ ಮಧ್ಯೆ ಬರೋಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಕಾದ್ ನೋಡೋಣ ಏನು ಹೇಳ್ತಾರೆ ಅವ್ರು. ಬ್ರೇಕ್ಫಾಸ್ಟ್ ಆದ್ಮೇಲೆ ಬೆಂಗಳೂರು ಮೀಡಿಯಾ ಮುಂದೆ ಅವರ ಹೇಳಿಕೆಯಿಂದ ಗೊಂದಲ ಇಲ್ಲಿ ಇವತ್ತು ನಿಲ್ಲಬೇಕನ್ನೋದು ನಮ್ಮೆಲ್ಲರ ಆಸೆ ಇದೆ. ಐದ ಒಕ್ಕೂಟ ಐದ ನಾಯಕರು ಇಲ್ಲದ ಬಯಸ್ತಾರೆ. ಅಂತಿಮವಾಗಿ ಪಕ್ಷಕ್ಕೆ ಮುಖ್ಯ ಅವ್ರು ಸಲಹೆ ಏನಿಲ್ಲ. ಸಲಹೆ ಅವರು ಇಬ್ಬರು ನಾಯಕರಿದ್ದಾರೆ, ವರಿಷ್ಠರು. ಅವ್ರ ನಿರ್ಧಾರ ತಗೋಬೇಕು, ನಮ್ಮ ನಿರ್ಧಾರ ಅಲ್ಲ. ನೋಡೋಣ, ಕಾದ್ ನೋಡೋಣ ಏನು ನಮ್ಮ ನಾಯಕರ ಅಂತಿಮವಾಗಿ ಏನು ತೀರ್ಮಾನ ಮಾಡ್ತಾರೆ ನೋಡೋಣ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.